ಇದು ಹೇಗೆ ಅಂದರೆ ನಮ್ಮ ಬುದ್ಧಿವಂತಿಕೆ ಹೇಗಿರುತ್ತೆ ಅಂದರೆ ಯಾವುದೋ ಒಂದು ದೊಡ್ಡ ಪ್ರಸಂಗ ನಡೆಯುತ್ತಂತೆ, ದೊಡ್ಡ ಅವಘಡ ನಡೆದಾಗ ತುಂಬ ಜಗತ್ತಿನಲ್ಲೆಲ್ಲ ಭಾರೀ ಚರ್ಚೆ ಆಯಿತು ಅದರ ಬಗ್ಗೆ. ಯಾವುದೋ ಒಂದು ದೇಶ ಹೇಳಿತಂತೆ, ಅವರು ಸಿಕ್ಕಾಪಟ್ಟೆ ಸೂಪರ್ ಅಭಿವೃದ್ಧಿ ಹೊಂದಿದ ದೇಶಗಳು, ನಾವು ಇದನ್ನೇ 6 ತಿಂಗಳಲ್ಲಿ ಸಾಲ್ವ್ ಮಾಡ್ತೇನೆ ಸಮಸ್ಯೆ ಅಂತ. ಇನ್ನೊಬ್ರು ಹೇಳಿದ್ರಂತೆ ನಾವು 3 ತಿಂಗಳಲ್ಲಿ ಸಾಲ್ವ್ ಮಾಡ್ತೀವಿ ಅಂತ. ಮತ್ತೊಬ್ರು ಹೇಳಿದ್ರೆ ನಾವು 1 ತಿಂಗಳಲ್ಲಿ ಸಾಲ್ವ್ ಮಾಡ್ತೇವೆ. ಇನ್ನೊಬ್ರು ಯಾರೋ ಕೂತಿದ್ರಂತೆ, ಅವರು ಉದಾಸೀನ, ನೀವೇನು ಯಾಕೆ ಹೇಳಿಲ್ಲ ಅಂತ. ಅಯ್ಯೋ ಇದು ನಡೆಯೋಕ್ಕಿಂತ ಮುಂಚೆನೇ ಗೊತ್ತಿತ್ತು ನಮಗೆ ಅಂತ. ಅಷ್ಟು ಬುದ್ಧಿವಂತಿಕೆ ಈ ನೆಲದ ಮಣ್ಣಿಗೆ. ಆದರೆ ಔದಾಸೀನ್ಯ, ದುರ್ಬುದ್ಧಿ, ಅದರ ಜೊತೆಗೆ ಒಂದು ಬೇಡವಾದ ಹಠಗಳು, ಈ ದುರ್ಬುದ್ಧಿಗಳಿಂದಾಗಿ ಎಲ್ಲ ಇರುವ ತಾಕತ್ತನ್ನು ಸರಿಯಾಗಿ ಬಳಸಿಕೊಳ್ಳದೆ ಅಧಪಾತಕ್ಕೆ ಕಾರಣ ಆಗೋ ರೀತಿಯಲ್ಲೇ ನಡ್ಕೊಳ್ಳುವಂತಹ ಒಂದಿಷ್ಟು, ಅದು ಪರಿಸರ, ಶಿಕ್ಷಣ ಎಲ್ಲವೂ ಸೇರಿಕೊಂಡು ಆ ಚಟುವಟಿಕೆಯನ್ನು ಬೆಳೆಸಬೇಕು. ರಾಮಾಯಣದ ಪಾಠ ಆಗಿದ್ರಿ ಚಿಕ್ಕಂದಿನಲ್ಲಿ. ಅವನೊಬ್ಬ ಒಳ್ಳೆಯ ರಾಜಕಾರಣಿ ಮುಂದೆ ಆದಮೇಲೂ ಅವನಿಗೆ ಇದರ ಪ್ರಭಾವ ಇರುತ್ತೆ. ಇವತ್ತು ನಾವು ಅಂಥದ್ದು ಹೇಳೇ ಕೊಡೋದಿಲ್ಲ. ಅಯ್ಯೋ ಅದು ಸೆಕ್ಯುಲರ್, ರಾಮನ ಕಥೆ ಹೇಳ್ಬಾರ್ದು, ಬೇರೆಯವ್ರದ್ದು ಯಾರ್ದು ಬೇಕಾದರೂ ಹೇಳ್ಬೋದು, ಗಾಡು ಹೇಳ್ಬೋದು, ಇಲ್ಲ ಅಂತಲೂ ಹೇಳ್ಬೋದು. ಆದರೆ ಬೇರೆದನ್ನು ಮಾತ್ರ ಏನೂ ಹೇಳಬಾರ್ದು. ಇದು ನಮ್ಮ ದುಸ್ಥಿತಿ. ಅಂದರೆ ನಾಸ್ತಿಕ್ಯವಾದದ ಬಗ್ಗೆ ಮಾತಾಡಿದರೆ ಅದು ತಪ್ಪಲ್ಲ, ದೇವರು ಇದ್ದಾನೆ ಅಂತ ಅಸ್ಥಿ ಅನ್ನೋದರ ಬಗ್ಗೆ ಮಾತಾಡಿದರೆ ಮಾತ್ರ ದೊಡ್ಡ ಅಪರಾಧ. ಆದರೆ ಈ ಕಥೆಗಳಿಂದ ಒಳಗಿನಿಂದ ನಮ್ಮಲ್ಲಿ ಹುಟ್ಟುವ ಆತ್ಮಸ್ಥೈರ್ಯ, ಇದು ಎಲ್ಲ ವರ್ಗಕ್ಕೂ ಕೂಡ ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ನಮಗೆ ಶಕ್ತಿಯನ್ನು ತುಂಬುವಂಥದ್ದು ಅಂತ ಪ್ರತಿ ಹೆಜ್ಜೆಯಲ್ಲೂ ರಾಮಚಂದ್ರನ ಮಾತುಗಳಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ.